ಬ್ರಾಹ್ಮಣರ ಒಗ್ಗಟ್ಟು ನೋಡ್ಬೇಕಾ, ಒಂದು ಔತಣಕೂಟ ಏರ್ಪಡಿಸಬೇಕು. ಹೌದಾ? ಈಗ ಉಳಿದವ್ರು ಹಾಗಲ್ಲ. ಯಾಕೆ ಕೇಳು, ಈಗ ಊಟಕ್ಕೆ ಬ್ರಾಹ್ಮಣರ ಒಂದು ಪದ್ಧತಿ ಅಂತ ಉಂಟು. ಸರಿ. ಈಗ ನೋಡು, ಊಟ ಕೂತಾಗ ಮೊದ್ಲಿಗೆ ಎಡೆ ಶೃಂಗಾರ ಮಾಡಬೇಕು. ಆಮೇಲೆ ಬ್ರಾಹ್ಮಣ ಅವನ ಪದ್ಧತಿ ಪ್ರಕಾರ ಊಟ ಆರಂಭಿಸಬೇಕು. ಉಳಿದವ್ರು ಊಟ ಮಾಡೋದು ನೋಡಿದ್ದೆ ನೀನು? ಉಪ್ಪಾಕಿ ಉಪ್ಪಿನಕಾಯಿ ಹಾಕೋದ್ರೊಳಗವ್ರಿಗೆ ಉಪ್ಪೇ ತಿಂದಾಗಿರ್ತದೆ. ಈಗ ಎಷ್ಟೋ ಜನ ಹೇಳೋದು, ಪಾಯಸ ತಿಂದ್ಯಾನ? ಪಾಯಸ ತಿನ್ನುವುದದು, ಪಾಯಸ ತಿನ್ನುವುದಲ್ಲ, ಪಾಯಸ ಸುರಿಯುವುದು. ಯಾಕೆ ಹೇಳು? ಯಾಕೆ? ಪಂಚೇಂದ್ರಿಯಕ್ಕೂ ಸುಖವ ಕೊಡುವಂಥದ್ದು ಪಾಯಸ. ಈಗ ನೋಡು, ಕಣ್ಣು ನೋಡ್ತದೆ, ನಾಲಿಗೆ ರುಚಿ ತಗೊಳ್ತದೆ, ಕೈ ಸ್ಪರ್ಶಿಸ್ತದೆ, ಹಾಗೆ ಮೂಗು ವಾಸನೆ ನೀನು ತಕ್ಕೊಳ್ತದೆ. ಆದ್ರೆ ಪಾಪ ಬಡಪಾಯಿ ಕಿವಿ ಅಂತ ಮಾಡ್ತದೆ ನೋಡು, ಅದೊಂದು ಪರದೇಶಿ ಆಗಬಾರ್ದು ಅಂತ ಇವು ಸುರಿಯುವುದು ಸುರ್ರ ಅವನಿಗೆ, ಅವು ಸುರಿಯುವುದು ಸುರ್ರ ಇವನಿಗೆ. ಇಂತಹ ವಿಶ್ಲೇಷಣೆಯನ್ನ ಇದೇ ಪ್ರಥಮ ಬಾರಿಗೆ ಕೇಳ್ತಾ ಇರೋದು ಸ್ವಾಮಿ. ಸರಿ, ಮತ್ತೆ ಎಲ್ಲ ಬಡಿಸಿದ ಮೇಲೆ ಹೀಗೆ ನೀರು ಹಾಕಿ ಸುತ್ತುಗಟ್ಟಿ ಊಟ ಮಾಡ್ತಾರೆ, ಅಂದ್ರೆ ಇರುವೆ ಒಳಗೆ ಬರಬಾರ್ದು ಅಂತ. ನೊಣ ಬಂದು ಕೂತ್ಕೊಳ್ಬಹುದು, ಇರುವೆ ಬರಬಾರ್ದು. ಸರಿ ಸ್ವಾಮಿ. ಒಟ್ಟು